ಕಳೆದ ಹಣಕಾಸು ವರ್ಷದಲ್ಲಿ ದೇಶ 55 ಗಿಗಾವ್ಯಾಟ್ಗಿಂತ ಹೆಚ್ಚಿನ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. 2025-26ರ ನವೀಕರಿಸಬಹುದಾದ ಇಂಧನ ವಲಯದ ಸಾಧನೆ ಕುರಿತು ಮಾಹಿತಿ ನೀಡಿದ ಅವರು, ಇಲ್ಲಿಯವರೆಗೆ ಪಳೆಯುಳಿಕೇತರ ಇಂಧನ ಮೂಲಗಳಿಂದ 283 ಗಿಗಾವ್ಯಾಟ್ಗಿಂತ ಹೆಚ್ಚಿನ ಸಾಮರ್ಥ್ಯ ಹೊಂದಲಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಜಾಗತಿಕ ಮಟ್ಟದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಸ್ಥಾಪಿತ ಸೌರ ಸಾಮರ್ಥ್ಯ 150 ಗಿಗಾವ್ಯಾಟ್ ಮೀರಿದ್ದು, ಕಳೆದ ಹಣಕಾಸು ವರ್ಷವೊಂದರಲ್ಲೇ 45 ಗಿಗಾವ್ಯಾಟ್ಗಳ ಅತ್ಯಧಿಕ ವಾರ್ಷಿಕ ಸೌರ ಸಾಮರ್ಥ್ಯ ಸೇರ್ಪಡೆಯಾಗಿದೆ. ಇದು 2024-25ರಲ್ಲಿ ಸುಮಾರು 23 ಗಿಗಾವ್ಯಾಟ್ಗಳ ಹಿಂದಿನ ದಾಖಲೆಗಿಂತ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. 2030ರ ಗುರಿಗಿಂತ 5 ವರ್ಷಗಳ ಮುಂಚಿತವಾಗಿಯೇ ಕಳೆದ ವರ್ಷ ಜೂನ್ನಲ್ಲಿ ಭಾರತ ಪಳೆಯುಳಿಕೇತರ ಇಂಧನ ಮೂಲಗಳಲ್ಲಿ ನಿಗದಿತ ಗುರಿಗಿಂತ ಶೇಕಡಾ 50ರಷ್ಟು ಸಾಧನೆ ಮಾಡಿದೆ ಎಂದು ತಿಳಿಸಿದ್ದಾರೆ. 9 ಪಟ್ಟು ಜಾಸ್ತಿಯಾಗಿದೆ. 2014ರಲ್ಲಿ 76 ಇತ್ತಿದ್ದು, ಇವತ್ತು 274 ಆಗಿದೆ. 198 ಗಿಗಾವಾಟ್ ಹೆಚ್ಚಾಗಿದೆ. ಒಂದೇ ವರ್ಷದಲ್ಲಿ ನಾನ್ ಫಾಸಿಲ್ ಕೆಪಾಸಿಟಿಯಿಂದ 55.29 ಗಿಗಾವಾಟ್ ಆಗಿದೆ. ಇದು ಎವರ್ ಹೈಯೆಸ್ಟ್ ಇದೆ. ಈ 11 ವರ್ಷದ ಮೋದಿ ಅವರ ಸಾಧನೆಯಲ್ಲಿ ಇದೊಂದು ಬಹಳ ದೊಡ್ಡ ಮೈಲಿಗಲ್ಲಾಗಿ ಉಳಿದಿಲ್ಲ ಇತಿಹಾಸದಲ್ಲಿ.